ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ರವಾ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವತ್ತು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆಯೇ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅನ್ನೋ ಚಿಂತೆಯಲ್ಲೇ ಇರ್ತೀವಲ್ವ ಎಲ್ಲರೂ, ಸೊ ಬೇಗನೆ ಮಾಡ್ಕೊಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿಲ್ಲಿ 1 ಕಪ್ ಆಗೋಷ್ಟು ಉಪ್ಪಿಟ್ಟಿನ ರವೆನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ರವೆ ತಗೊಳ್ತಾ ಇದ್ದೀನಿ. ಹಾಗೆಯೇ ಕ್ಯಾರೆಟು ಮತ್ತು ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ದೀನಿ, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲದನ್ನು ರವೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಜಜ್ಜಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ರೆ ಮಿಕ್ಸಿಗೆ ಕೂಡ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡು ಹಾಕ್ಬೋದು. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಅಜ್ವೈನ, 1 ಸ್ಪೂನು ಸೋಂಪು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ, 1 ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ, ಅಂದರೆ ಸ್ವಲ್ಪ ಹುಳಿ ಇರೋ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನೀರೇನು ಸೇರಿಸ್ಕೊಳ್ಳೋದು ಬೇಡ, ಹಾಗೆಯೇ ನಾವು ಮಿಕ್ಸ್ ಮಾಡ್ಕೊಂಡು ನೋಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಹಾಗೆಯೇ 1 ರೌಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಕ್ಯಾರೆಟು, ಈರುಳ್ಳಿ ಎಲ್ಲ ಇರೋದ್ರಿಂದ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ನೀರು ಜಾಸ್ತಿ ಕ್ವಾಂಟಿಟಿಲಿ ಬೇಕಾಗಲ್ಲ. ಅದಕ್ಕೋಸ್ಕರ ಫಸ್ಟೇ ನಾವು ಹೀಗೆ ಮಿಕ್ಸ್ ಮಾಡಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಹಾಗೆಯೇ ನೀವು ಸಬ್ಬಸಿಗೆ ಸೊಪ್ಪು ಅಥವಾ ಹಸಿ ಕಾಯಿ ಏನೇ ಬೇಕಾದರೂ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು. ಬೇರೆ ಯಾವುದಾದ್ರೂ ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಹಾಗೇನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಸೊ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನು ಎತ್ತಿಡ್ತಾ ಇದ್ದೀನಿ. ಯಾಕೆಂದರೆ ರವೆ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ವ, ಹಾಗೆ ಮಾಡಿಕೊಂಡ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಹೇಗೆ ನೀರನ್ನು ಎಳ್ಕೊಂಡು, ಅಂದರೆ ನಾನು ನೀರು ಹಾಕಿರೋದೇನಿತ್ತು ಅದು ಕರೆಕ್ಟಾಗಿದೆ ಇವಾಗ. ಸೊ ನಾನು ಎಕ್ಸ್ಟ್ರಾ ಏನು ನೀರು ಹಾಕ್ಕೊಳ್ತಾ ಇಲ್ಲ. ನಿಮಗೇನಾದರೂ ಗಟ್ಟಿ ಅನ್ನಿಸ್ತು, ನೀರು ಬೇಕು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ನೀರೇನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಇವಾಗ ನಾನೊಂದು ತವನ ಬಿಸಿ ಆಗ್ಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆನ ಸವರ್ತಾ ಇದ್ದೀನಿ. ನೀವು ಬೆಣ್ಣೆ, ತುಪ್ಪ, ಆಯಿಲು ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ಇವಾಗ ಅದ್ರ ಮೇಲೆ ಡೈರೆಕ್ಟಾಗಿಯೇ ನಾನು ರೊಟ್ಟಿನ ಹೀಗೆ ತಟ್ಕೊಳ್ತಾ ಇದ್ದೀನಿ. ನಿಮಗೆ ಹೀಗೆ ಡೈರೆಕ್ಟಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬಾಳೆ ಎಲೆ ಅಥವಾ ಕವರು, ಬಟರ್ ಪೇಪರ್ ಇರುತ್ತಲ್ಲ, ಅದ್ರ ಮೇಲೆ ಯಾವುದ್ರ ಮೇಲಾದರೂ ನೀವು ರೊಟ್ಟಿನ ತಟ್ಬಿಟ್ಟು ಹಾಕಿ ಬೇಯಿಸ್ಕೊಳ್ಬೋದು. ಬಟ್ ಹೀಗೇ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ಅನಿಸುತ್ತೆ. ನಮಗೆ ಇದು ಬಿಸಿ ಏನು ಕೈಗೆ ತಾಗಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ರೊಟ್ಟಿನ ನೀಟಾಗಿ ಸ್ವಲ್ಪ ತೆಳ್ಳಗೇ ತಟ್ಕೊಳ್ಬೇಕು. ಯಾಕೆಂದರೆ ರವೆ ಆಗಿರೋದ್ರಿಂದ ಸ್ವಲ್ಪ ಬೇಯಲಿಕ್ಕೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ ಇದು. ಸೊ ಇನ್ನೂ ದಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬಾ ಟೈಮ್ ಆಗಿಬಿಡುತ್ತೆ. ಚೆನ್ನಾಗಿ ಬೆಂದಿಲ್ಲ ಅಂದ್ರೂ ತಿನ್ನಲಿಕ್ಕೆ ಟೇಸ್ಟ್ ಇರಲ್ಲ. ಸೊ ನಾನಿವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿದರೆ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಮೇಲ್ಗಡೆಯಿಂದ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇನ್ನೊಂದು ಸಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಇವಾಗ ನಾನು ರಿಟರ್ನ್ ಹಾಕ್ತಾಯಿದ್ದೀನಿ. ಅಂದರೆ ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಸ್ಲೋ ಆಗಿ ಹಾಕ್ಕೊಳ್ಳಿ. ನೋಡಿ, ಒಂದು ಸೈಡು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಜಾಸ್ತಿ ಟೈಮ್ ಏನೂ ಬೇಡ, ಬಟ್ ರವೆ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಂತ ಹೇಳಿ ನೀವು ಗ್ಯಾಸ್ ಫ್ಲೇಮ್ನ ತುಂಬ ಹೈಯಲ್ಲೂ ಇಡಬಾರ್ದು, ಸೀದೋದಂಗೆ ಆಗಿಬಿಡುತ್ತೆ, ಟೇಸ್ಟ್ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಸೊ ಬೇಯಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ಬಿಟ್ಟರೆ ರೆಡಿ ಮಾಡ್ಕೊಳ್ಳಿಕ್ಕೆಲ್ಲ ಬೇಗನೆ ಆಗುತ್ತೆ. ಇವಾಗ ಬೆಳಗಿನ ತಿಂಡಿಗೆ ಏನು ಮಾಡೋದು ಅನ್ನೋ ಒಂದು ಚಿಂತೆಯಲ್ಲೇ ಇರ್ತೀವಲ್ವ, ಸೊ ಹಾಗಿರುವಂಥ ಟೈಮಲ್ಲಿ ನಾವು ಬೇಗನೆ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಸಣ್ಣ ರವೆ ಅಥವಾ ದಪ್ಪ ರವೆ ಕೂಡ ಹಾಕ್ಬೋದು. ಸೊ ತುಂಬ ದಪ್ಪ ರವೆ ಆಗಿದ್ದರೆ ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳಿ, ಸಣ್ಣ ರವೆ ಆದ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ರವೆ ಹಾಕಿದ್ದೀನಿ. ನಾನು ಇನ್ನೊಂದು ರೊಟ್ಟಿ ಕೂಡ ನಿಮಗೆ ಮಾಡಿ ತೋರಿಸಿದ್ದೀನಿ. ನಾನು ಮೆಜರ್ಮೆಂಟ್ ತಗೊಂಡಿರೋ 1 ಬೌಲ್ ರವೆಲಿ ಏನಿಲ್ಲ ಅಂದರೂ 8ರಿಂದ 9 ರೊಟ್ಟಿ ಆಗುತ್ತೆ. ಸೊ ನೀವು ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವ ಮೆಜರ್ಮೆಂಟಲ್ಲಿ ಬೇಕೋ ಹಾಗೆ ಹಾಕ್ಕೊಳ್ಳಿ. ನೋಡಿ, 2 ಸೈಡು ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು. ಯಾಕೆಂದರೆ ನಾವು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಹಾಗೆ ಕೂಡ ನಾವು ಇದನ್ನು ತಿನ್ಬೋದು. ಇಲ್ಲ
ಇಲ್ಲಾಂದರೆ ತುಪ್ಪ ಅಥವಾ ಬೆಣ್ಣೆ ಜೊತೆ ಕೂಡ ತಿನ್ಬೋದು. ಮತ್ತು ನೀವು ಯಾವುದಾದ್ರೂ ಚಟ್ನಿ ಜೊತೆ ಮೊಸರು ಜೊತೆ ಕೂಡ ಸೇವಿಸ್ಬೋದು. ಮಕ್ಕಳಿಗೆಲ್ಲ ಆದರೆ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅನ್ನೋರಿದ್ದರೆ ಈ ಥರ ಮಾಡಿಕೊಡಿ. ಅವ್ರಿಗೆ ವೆಜಿಟೇಬಲ್ಸ್ ಬಾಯಿಗೆ ಸಿಗೋದು ಇಲ್ಲ, ಹಾಗೆಯೇ ಟಿಫನ್ನು ಕೂಡ ಖಾಲಿ ಮಾಡ್ತಾರೆ. ಮೊಸರು ಜೊತೆ ಅವ್ರಿಗೆ ಸರ್ವ್ ಮಾಡ್ಬೋದು, ಇಲ್ಲ ತುಪ್ಪ ಬೆಣ್ಣೆ ಜೊತೆ ಕೂಡ ಸರ್ವ್ ಮಾಡ್ಬೋದು. ನಾನಿಲ್ಲಿ ಟೊಮೊಟೊ ತೊಕ್ಕು ಹಾಗೆಯೇ ಗಟ್ಟಿ ಮೊಸರು ಜೊತೆ ಸರ್ವ್ ಮಾಡ್ತಿದ್ದೀನಿ. ಇದ್ರ ಜೊತೆ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ನೀವು ಟ್ರೈ ಮಾಡಿದರೆ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಟಿಕ್ ಮಾಡಿ, ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡಿ. ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ. ಇವಾಗ ಕಟ್ ಮಾಡಿಬಿಟ್ಟು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.